ನಮಸ್ಕಾರ ಸ್ನೇಹಿತರೆ, ನಾಲೆಡ್ಜ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಾಮಾನ್ಯವಾಗಿ ಇಂದು ನಮ್ಮ ಕೈಯಲ್ಲಿ ಸ್ಮಾರ್ಟ್ ವಾಚ್ಗಳಿರಬಹುದು, ಸಾವಿರಾರು ರೂಪಾಯಿಯ ಫಾರಿನ್ ಬ್ರಾಂಡ್ಗಳಿರಬಹುದು. ಆದರೆ 70-80ರ ದಶಕದಲ್ಲಿ ಭಾರತೀಯರ ಪಾಲಿಗೆ ಟೈಮ್ ಕೀಪರ್ಸ್ ಟು ದಿ ನೇಷನ್ ಅಂತಾನೆ ಕರೆಸಿಕೊಂಡ ಈ ಕಂಪನಿ ನಮ್ಮ ಕರ್ನಾಟಕದ ಬೆಂಗಳೂರು ಮೂಲದ ಕಂಪನಿ ಎಂಬುದು ಹೆಮ್ಮೆಯ ವಿಷಯ. ಇದು ಕನ್ನಡಿಗರ ಪಾಲಿಗೆ ಕೇವಲ ಗಡಿಯಾರವಲ್ಲ, ಅದೊಂದು ಭಾವನೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಇತಿಹಾಸ ಕೆದಕುವುದಾದರೆ HMT ಅಂದ್ರೆ ಹಿಂದೂಸ್ತಾನ್ ಮಷಿನ್ ಟೂಲ್ಸ್, ಇದೊಂದು ಸರ್ಕಾರ ಒಡೆತನದ ಕಂಪನಿ. ಇದು ಪ್ರಾರಂಭವಾದದ್ದು 1953ರಲ್ಲಿ. ಜವಾಹರ್ಲಾಲ್ ನೆಹರು ರವರ ಕಾಲದಲ್ಲಿ ಯಂತ್ರೋಪಕರಣಗಳಿಗಾಗಿ ಶುರುವಾದ ಈ ಕಂಪನಿ 1961ರಲ್ಲಿ ಜಪಾನಿನ ಸಿಟಿಜನ್ ಕಂಪನಿಯ ಜೊತೆ ಸೇರಿ ಗಡಿಯಾರ ತಯಾರಿಸಲು ಮುಂದಾಯಿತು. ಇದರ ಮೊದಲ ಬ್ಯಾಚ್ ನ ಗಡಿಯಾರಗಳನ್ನ ಬಿಡುಗಡೆ ಮಾಡಿದ್ದೆ ಜವಾಹರ್ಲಾಲ್ ನೆಹರು. With the launch of this first batch of HMT watches, we take a momentous step towards self-reliance. ಒಂದು ಅಚ್ಚರಿಯ ವಿಷಯವೆಂದರೆ ಇದರ ಮೊದಲ ತಯಾರಿಕಾ ಘಟಕ ಪ್ರಾರಂಭವಾಗಿದ್ದು ನಮ್ಮ ಬೆಂಗಳೂರಿನಲ್ಲಿ. HMT ಗಡಿಯಾರಗಳಲ್ಲಿ ಕೆಲವು ಮಾಡೆಲ್ಗಳು ಇಂದಿಗೂ ಲೆಜೆಂಡರಿ. HMT ಜನತಾ, ಹೆಸರೇ ಹೇಳುವಂತೆ ಇದು ಜನಸಾಮಾನ್ಯರ ಗಡಿಯಾರ. ತುಂಬಾ ಸರಳ ಮತ್ತು ಸುಂದರವಾದ ಗಡಿಯಾರ. HMT ಪೈಲಟ್, ಇದು ಅಂದಿನ ಯುವಕರ ಕ್ರೇಜ್. ಕಪ್ಪು ಡೈಲ್ ಮತ್ತು ಗಟ್ಟಿಮುಟ್ಟಾದ ವಿನ್ಯಾಸಕ್ಕೆ ಇದು ಫೇಮಸ್. ಇನ್ನು HMT ಕೊಹಿನೂರ್, ಮದುವೆ ಸಮಾರಂಭಗಳಲ್ಲಿ ಗಂಡಿಗೆ ನೀಡುವ ಅತ್ಯಂತ ಬೆಲೆ ಬಾಳುವ ಉಡುಗೊರೆ ಇದಾಗಿತ್ತು. ಇನ್ನೊಂದು ಗಂಡ ಬೇರುಂಡ, ಕನ್ನಡಿಗರ ಹೆಮ್ಮೆಯ ಮೈಸೂರು ಲಾಂಛನ ಹೊಂದಿರುವ ಈ ಗಡಿಯಾರ ಇಂದಿಗೂ ಕಲೆಕ್ಟರ್ಗಳ ಫೇವರೇಟ್ ಗಡಿಯಾರ. ವಿಪರ್ಯಾಸದ ಸಂಗತಿ ಎಂದರೆ ಒಂದು ಕಾಲದಲ್ಲಿ ವರ್ಷಕ್ಕೆ ಕೋಟಿಗಟ್ಟಲೆ ವಾಚ್ ಮಾರುತ್ತಿದ್ದ HMT 2016ರಲ್ಲಿ ಅಧಿಕೃತವಾಗಿ ತನ್ನ ಉತ್ಪಾದನೆ ನಿಲ್ಲಿಸಿತು. ಆದರೆ ಕನ್ನಡಿಗರ ಅಪಾರ ಪ್ರೀತಿ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಇತ್ತೀಚೆಗಷ್ಟೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು HMT ಕಂಪನಿಗೆ ಮರು ಜೀವ ನೀಡುವ ಬಗ್ಗೆ ಮಾತುಕತೆ ನಡೆಸುತ್ತಿರುವುದು ಹಳೆಯ ನೆನಪುಗಳನ್ನು ಮತ್ತೆ ಚಿಗುರಿಸಿ. ಅಂದ ಹಾಗೆ ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ HMT ಹೆರಿಟೇಜ್ ಸೆಂಟರ್ ಮತ್ತು ಮ್ಯೂಸಿಯಂಗೆ ಇಂದಿಗೂ ಸಾವಿರಾರು ಜನರು ಭೇಟಿ ನೀಡುತ್ತಾರೆ. ಗೆಳೆಯರೇ, ಸ್ಮಾರ್ಟ್ ವಾಚ್ಗಳ ಯುಗದಲ್ಲಿ ಹಳೆಯ ಮೆಕ್ಯಾನಿಕಲ್ ವಾಚ್ಗಳಿಗೆ ಕೀಲಿ ಕೊಡುವ ಆ ಸಂಭ್ರಮವೇ ತುಂಬಾ ಅದ್ಭುತ. ಹಾಗಾದರೆ ಇನ್ನು ಯಾರ ಹತ್ತಿರ ಈ ಹಳೆಯ HMT ವಾಚ್ ಇದೆ, ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಅಪರೂಪದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.